ನಮಸ್ತೆ, ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿ ಅನು ಮಾತಾಡ್ತಾ ಇರೋದು. ಇವತ್ತಿನ ಸ್ಪೆಷಲ್ ಬಂದು ಪಾವ್ ಬಜ್ಜಿ ಮಸಾಲ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ನ ಹಾಕಿ. ಸ್ವಲ್ಪ ಕೆಲಸಗಳಿದ್ದರಿಂದ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಪಾವ್ ಬಜ್ಜಿ ಸ್ಪೆಷಲಾಗಿ ಮಾಡಿದ್ವಿ ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಮಾಡಿದೆ. ಇದಕ್ಕೆ ಬೇಕಾಗಿರುವಂಥದ್ದು ತರಕಾರಿಗಳು ಬಂದು ಬಟಾಣಿ, ಕ್ಯಾರೆಟ್, ಬೀನ್ಸ್, ಹೂಕೋಸು, ಆಲೂಗಡ್ಡೆ ಕಂಪ್ಲೀಟಾಗಿ ವಾಶ್ ಮಾಡಿ 3 ವಿಸಿಲ್ಸ್ನ ಕೂಗಿಸ್ಕೋಬೇಕಾಗುತ್ತೆ. ಆ್ಯಂಡ್ ಇದನ್ನು ನಾನು ಸಪ್ರೇಟಾಗಿ ಆಲೂಗಡ್ಡೆನ ಸಪ್ರೇಟ್ ಮಾಡಿಕೊಂಡು ಫಸ್ಟ್ ತರಕಾರಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ಆಲೂಗಡ್ಡೆ ಮೇಲೆ ಸಿಪ್ಪೆ ಸಮೇತ ಕೂಗಕ್ಕೆ ಹಾಕಿದ್ದೆ. ಸೊ ಆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡು ಇದೇ ಪಾವ್ ಬಜ್ಜಿ ಮಸಾಲ ಜೊತೆಗೆ ಅಂದರೆ ಈ ತರಕಾರಿ ಏನು ಸ್ಮ್ಯಾಶ್ ಮಾಡಿದ್ದೀನಿ ಅದ್ರ ಜೊತೆಗೆ ಸೇರಿಸಿ ಕಂಪ್ಲೀಟಾಗಿ ಎಲ್ಲ ತರಕಾರಿಗಳನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ಈಗ ಒಂದು ಬೌಲ್ ಆಗೋಷ್ಟು ಈರುಳ್ಳಿ ಪೇಸ್ಟ್, ಒಂದು ಬೌಲ್ ಆಗೋಷ್ಟು ಟೊಮ್ಯಾಟೊ ಪೇಸ್ಟ್, ಹೆಚ್ಚಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಹಾಗೆ ಬೆಣ್ಣೆ ಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂತಲೇ ತುಪ್ಪ ಯೂಸ್ ಮಾಡ್ಬೋದು ಅಥವಾ ಎಣ್ಣೆನೇ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕಿ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಆಗಲೇ ಹೇಳಿದ ಹಾಗೆ 1 ಬೌಲ್ ಆಗುವಷ್ಟು ಆನಿಯನ್ನ ಅಂದರೆ ಈರುಳ್ಳಿನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾವು ಹಸಿ ವಾಸನೆ ಹೋದ್ಮೇಲೆ ಟೊಮ್ಯಾಟೊನ ಸೇರಿಸ್ತೀವಿ. ಟೊಮ್ಯಾಟೊ ನೀವು ಸಣ್ಣಗೆ ಹೆಚ್ಚು ಹಾಕ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ಕೂಡ ಗ್ರೈಂಡ್ ಮಾಡಿ ಪೇಸ್ಟ್ ಟೈಪ್ ಮಾಡಿಕೊಂಡು ಹಾಕ್ಕೋಬೋದು. ನೋಡ್ತಾ ಇದ್ದೀರಾ ಅಲ್ವಾ? ಸೊ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿ ಕಂಪ್ಲೀಟಾಗಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಪೇಸ್ಟ್ದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಹಸಿದಿತ್ತು ಅಂತಂದರೆ ನಿಮಗೆ ರುಚಿ ಕೊಡೋದಿಲ್ಲ. ಸೊ ನೋಡಿದ್ರಿ ಅಲ್ವಾ? ಇದಕ್ಕೆ ಈಗ ನಾವು ಮಸಾಲೆಗಳನ್ನ ಸೇರಿಸ್ಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪೌಡರ್ 1/4 ಟೇಬಲ್ ಸ್ಪೂನ್, ಅಚ್ಚಕಾರದ ಪುಡಿ ನಾನು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು. ಇದಕ್ಕೆ ನಾನು MTR ಅವ್ರದ್ದು ಸ್ಪೆಷಲ್ ಪಾವ್ ಬಜ್ಜಿ ಮಸಾಲದು ಮಸಾಲ 2ರಿಂದ 2.5 ಟೇಬಲ್ ಸ್ಪೂನ್ ಹಾಕಿ ಉಪ್ಪು ಹಾಕಿ ಕಂಪ್ಲೀಟಾಗಿ ಮಸಾಲ ನಾನು ರೆಡಿ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಆಲ್ರೆಡಿ ಸ್ವಲ್ಪ ನನಗೆ ಎಣ್ಣೆ ಕಮ್ಮಿ ಆಯಿತು ಅನ್ನಿಸ್ತು. ಸೊ ಎಣ್ಣೆ ಬದಲು ನಾನು ಬೆಣ್ಣೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಪೇಸ್ಟ್ ಥರ ಮಾಡ್ಕೊಂಡಿರುವಂಥ ಸ್ಮ್ಯಾಶ್ ಮಾಡಿರುವಂತಹ ತರಕಾರಿಗಳನ್ನ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಪಾವ್ ಬಜ್ಜಿ ಮಸಾಲ ರೆಡಿ ಮಾಡಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಕುದಿಸ್ಕೊಳ್ಳಿ. ಗಟ್ಟಿಗೆ ಇರಲಿ ಆದಷ್ಟು. ನೀವು ತುಂಬ ಮೀಡಿಯಮ್ ಅಥವಾ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಪಾವ್ ಬಜ್ಜಿ ಟೇಸ್ಟ್ ಸಿಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಈ ಹದಕ್ಕಿದ್ರೆ ಸಾಕು. ಈಗ ಒಂದು ಪ್ಯಾನಲ್ಲಿ ಬೆಣ್ಣೆ ಹಾಕ್ಕೊಂಡು ಈ ಪಾವ್ ಬಜ್ಜಿದು ಏನು ಬ್ರೆಡ್ ಬರುತ್ತೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ 2 ಕಡೆ ಬೆಣ್ಣೆ ಸವರಿ ಬೇಯಿಸಿ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿದ್ರೆ ವಿತ್ ನಿಂಬೆಹಣ್ಣು ಮತ್ತು ಈರುಳ್ಳಿ ತುಂಬ ರುಚಿಯಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.